ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ಇವತ್ತು ನಾವು ಮಾನಸಿಕ ಸಾಮರ್ಥ್ಯ ನಮ್ಮ ಕಂಪ್ಲೀಟ್ ಸಿಲೆಬಸ್ ಮಾಡ್ತಿದ್ದೀವಿ, ಕರೆಕ್ಟಾ? ಸೊ ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಕೋರ್ಸ್ನ ವಿಡಿಯೋ ನಂಬರ್ 7 ಇದಾಗಿರುತ್ತೆ. ಸೊ ಇಲ್ಲಿ ನಾವು ಚಾಪ್ಟರ್ 1ನ ಪಾರ್ಟ್ 3 ಲಾಸ್ಟ್ ಕ್ಲಾಸಲ್ಲಿ ನಾವು ಪಾರ್ಟ್ 3ನ ಡಿಸ್ಕಸ್ ಮಾಡಿದ್ವಿ. ಅದರದ್ದು ಕಂಟಿನ್ಯೂಯೇಷನ್ ಆಗಿ ಪಾರ್ಟ್ 3.1 ವಿಭಜನೆ ಅಥವಾ ಬಾಧ್ಯತೆಯ ನಿಯಮಗಳು ಆರ್ ಡಿವಿಸಿಬಿಲಿಟಿ ರೂಲ್ಸ್ನ ಪ್ರಾಬ್ಲಮ್ಸ್, ಸಮಸ್ಯೆಗಳು, ಯಾವ್ಯಾವ ಥರದ ಸಮಸ್ಯೆಗಳು ಕೇಳಿದಾನೆ ಎಕ್ಸಾಮ್ಸ್ಗಳಲ್ಲಿ ಅವನ್ನೆಲ್ಲ ಅನಲೈಸ್ ಮಾಡಿ ಕೆಲವೊಂದು ಕ್ವಶನ್ಗಳನ್ನು ನಾವು ಫ್ರೇಮ್ ಮಾಡಿದ್ದೀವಿ. ಸೊ ಇವನ್ನ ಕಲಿಬೇಕು ಅಂದರೆ ನೀವು ಪಾರ್ಟ್ 3ನ ಕಂಪಲ್ಸರಿ ನೋಡಲೇಬೇಕು. ಅದು ಥಿಯರಿ ಪಾರ್ಟ್ ಆಗಿರುತ್ತೆ, ಅದ್ರದ್ದೇ ಕಂಟಿನ್ಯೂಯೇಷನ್ ಈ ಪಾರ್ಟ್ ಆಗಿರುತ್ತೆ. ಓಕೆನಾ? ಸೊ ಮುಂದಕ್ಕೆ ನೋಡೋದಾದರೆ ನಾವೀಗ ಚಾಪ್ಟರ್ 1 ನಂಬರ್ ಸಿಸ್ಟಮಲ್ಲಿ ಪಾರ್ಟ್ 3.1 ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನಾವು ಈ ಕಂಪ್ಲೀಟ್ ಸಿಲೆಬಸ್ನ ಮಾಡ್ಕೊಡ್ತೀವಿ. ಇದು ಕಂಪ್ಲೀಟ್ ಸಿಲೆಬಸ್ ನೀವು ಒಂದ್ಸರಿ ಕಲ್ಕೊಂಡ್ಬಿಟ್ರೆ ನಿಮ್ದು ಯಾವುದೇ ಭಯ ಇರೋದಿಲ್ಲ. ಮೆಂಟಲ್ ಎಬಿಲಿಟಿ ಏನು ಸುಲಿದ ಬಾಳೆಹಣ್ಣಿನ ಥರ ಈಸಿ ಆಗಿರುತ್ತೆ, ರೈಟ್? ಸೊ ಓಕೆ, ಇವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಟಾಪಿಕ್ಸ್ನ ಒಂದು ಚಿತ್ರಣ ಇಲ್ಲಿದೆ. ಓಕೆ, ಇದು ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ವಾ? ನಾನು ಆಲ್ರೆಡಿ ನನ್ನ ಭಾಳ ಕ್ಲಾಸಸ್ಸಲ್ಲಿ ನನ್ನ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಇದೇನಂದರೆ ಕ್ರೆಡಿಬಿಲಿಟಿ ಬಗ್ಗೆ ಹೇಳುತ್ತೆ. ನೀವು ಈ ಚಾನಲ್ನ ಫಾಲೋ ಮಾಡ್ಬೋದೋ ಇಲ್ವೋ, ಮಾಡಿದರೆ ಎಷ್ಟು ಬೇಗ ನೀವು ಹುದ್ದೆನ ತೊಗೋತೀರಾ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಸೊ ಇದನ್ನು ಪಾಸ್ ಮಾಡಿ ಒಮ್ಮೆ ಓದ್ಕೊಳ್ಳಿ, ರೈಟ್? ಸೊ ಡೈರೆಕ್ಟ್ಲಿ ನಾವೀಗ ಕ್ವಶನ್ಗಳಿಗೆ ಹೋಗೋಣ. ಕ್ವಶನ್ನ ಯಾವ ಥರ ಅಂದರೆ ಕ್ವಶನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಅದಾದಮೇಲೆ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 3ರಿಂದ, ಇದು ಇಂಪಾರ್ಟೆಂಟ್, 3ರಿಂದ ಭಾಗಿಸಲ್ಪಡುತ್ತದೆ, ರೈಟ್? ಇಂಗ್ಲೀಷಲ್ಲಿ ಒಂದ್ಸಲ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್, ಈ 4 ನಂಬರ್ಗಳಲ್ಲಿ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 3, 3ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳ್ತು, ಕರೆಕ್ಟಾ? ಓಕೆ, ಅದನ್ನ ಏನು ಕಂಡುಹಿಡಿಬೇಕು ಸರ್? ಎಲ್ಲನೂ 3ರಿಂದ ಭಾಗಿಸಿ ಚೆಕ್ ಮಾಡ್ತೀನಿ, ಅದೊಂದು ಆಪ್ಷನ್ ಐತೆ, ಕರೆಕ್ಟಾ? ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವೊಂದು ರೂಲ್, ಇದೇನೋ ಚಿಕ್ಕ ನಂಬರ್ ಐತೆ, ಓಕೆ, ಇದು ಒಂಥರ ಚಿಕ್ಕ ನಂಬರೇ, ನೀವು ಬೇಕಾದ್ರೆ 15 ಸೆಕೆಂಡ್ ಮಾಡಿ 1 ನಿಮಿಷದಲ್ಲಿ ಮಾಡಿದ್ರು ಮಾಡ್ಬೋದು. ಬಟ್ ಇನ್ನೂ ದೊಡ್ಡದಾದ ನಂಬರ್ ಕೊಟ್ಟಿದ್ರೆ ಅದನ್ನ ಹೆಂಗೆ ಮಾಡೋದು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಟ್ರಿಕ್ ಅಥವಾ ರೂಲ್ 3ರ ನಿಯಮ ನೋಡಿದ್ವಿ. ಏನಂತ ಹೇಳ್ತಿತ್ತು 3ರ ನಿಯಮ? ಒಂದು ಸಂಖ್ಯೆ ಇತ್ತು ಅಂದರೆ ಒಂದು ಸಂಖ್ಯೆ 3ರಿಂದ ಭಾಗ ಆಗಬೇಕು ಅಂದರೆ ಆ ಸಂಖ್ಯೆ ಎಲ್ಲ ಅಂಕೆಗಳನ್ನು ಕೂಡ್ತಿರಲ್ಲ, ಅವಾಗ ಒಂದು ಆನ್ಸರ್ ಬರುತ್ತಲ್ಲ, ಅದು 3ರಿಂದ ಭಾಗ ಆಗಬೇಕು. ಇದು ರೂಲ್ ಇತ್ತು, ಕರೆಕ್ಟಾ? ಹಂಗಾರೆ ಎಲ್ಲದಕ್ಕೆ ಚೆಕ್ ಮಾಡೋಣ. ಫಸ್ಟ್ ಇದು ತೊಗೊಳ್ಳೋಣ. 5 + 8 + 4 + 3 + 2 + 4 ಎಷ್ಟಾಗುತ್ತೆ? 13, 17, 20, 22, 26. 26 3ರಿಂದ ಭಾಗ ಆಗುತ್ತಾ? ಆಗಲ್ಲ, ಅಂದರೆ ಇದು ಬರಲ್ಲ. ನೆಕ್ಸ್ಟ್ ಇಲ್ಲೇ ಕೂಡಿಸ್ಬೋದಲ್ಲ, ಇಲ್ಲೇ ಅದನ್ನು ಕೂಡೋದೇನು ಭಾಳ ಕಷ್ಟವಾದ ಕೆಲಸ ಅಲ್ಲ. 5 + 9 14, 20, 27, 28, 31. 31 3ರಿಂದ ಭಾಗ ಆಗುತ್ತಾ? ಆಗಲ್ಲ, ಅಂದರೆ ಇದು ಬರಲ್ಲ. ನೆಕ್ಸ್ಟ್ ಇದಕ್ಕೆ ಬರೋಣ. 14, 20, 27, 28, 32. 32 3ರಿಂದ ಭಾಗ ಆಗುತ್ತಾ? ಆಗಲ್ಲ, ಕಂಪ್ಲೀಟ್ಲಿ ಭಾಗ ಆಗಬೇಕು. ಓಕೆ, ಲಾಸ್ಟ್ ಇದೊಂದು ಉಳಿಯಿತು. 9, 10, 13, 15, 21. ನೋಡಿ, 21 ಇದು 3ರಿಂದ ಭಾಗ ಆಗುತ್ತೆ, 3 7 ಭಾಗ ಆಗುತ್ತೆ. ಹಂಗಿದ್ರೆ ಮೊತ್ತನೂ 3ರಿಂದ ಭಾಗ ಆಗ್ತೈತೆ ಅಂದರೆ ಈ ಕಂಪ್ಲೀಟ್ ನಂಬರು 3ರಿಂದ ಭಾಗ ಆಗುತ್ತೆ ಅಂತ ಇದೆ, ಕರೆಕ್ಟ್? ಒಂದ್ಸರಿ ತಾಳೆ ನೋಡಿಬಿಡೋಣ. ಓಕೆ, ಇದು ಭಾಗ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಿಬಿಡೋಣ, ಕರೆಕ್ಟಾ? 3ರಿಂದ 3 1 3, 3 1 3, 2 ಉಳಿತು. 3 8 24, 0, 3 4 12, 1, 3 4 12, 3 7 6. ಇದು ಆನ್ಸರ್ ಬರುತ್ತೆ, ರೈಟ್? ಸೊ ಹಂಗಿದ್ರೆ ಈ ನಂಬರು 3ರಿಂದ ಭಾಗ ಆಗುತ್ತೆ ಅಂತ ಗೊತ್ತಾಯ್ತು. ನೋಡಿ, ಇಷ್ಟೊಂದು ಮಾಡಬೇಕು, ಅದ್ರ ಬದಲು ಎಲ್ಲ ಕೂಡಿ ಅದು 3ರಿಂದ ಭಾಗ ಆಗ್ತಿತ್ತಂದ್ರೆ ಮುಗೀತು. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಇರುತ್ತೆ. ಇದೇ ನಮ್ಮ ಟೈಮ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ತಡೆಯುವಂಥ ಟ್ರಿಕ್ಗಳು, ಅವನ್ನೇ ರೂಲ್ಸ್ ಅಂತ ಕರಿತೀವಿ. ನಾವೆಲ್ಲ ಟ್ರಿಕ್ ಅಂತ ಕರಿತೀವಿ. ಆ್ಯಕ್ಚುಲಿ ಇವು ಆಲ್ರೆಡಿ ಎಕ್ಸಿಸ್ಟಿಂಗ್ ರೂಲ್ಸ್ ಅದಾವೆ, ನೀವೇನು ಟ್ರಿಕ್ ಕಂಡುಹಿಡಿಯೋವಂಥ ಅವಶ್ಯಕತೆ ಇಲ್ಲ, ಇವನ್ನ ಬಳಸ್ಬೇಕಷ್ಟೇ ನಾವು. ಓಕೆ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಿಧಾನಕ್ಕೆ ಕಲಿಯೋಣ. ಓಕೆ, ಇದೊಂದು ದೊಡ್ಡ ನಂಬರ್ ಇದೆ. ಸೊ 9ರಿಂದ ಭಾಗಿಸಲ್ಪಡಲು ಸ್ಟಾರ್ಗೆ, ನೋಡಿ ಈ ನಂಬರಲ್ಲಿ ಒಂದು ಸ್ಟಾರ್ ಇದೆ. ಈ ಸ್ಟಾರ್ಗೆ
ನೀಡಬೇಕಾದ ಕನಿಷ್ಠ ಮೌಲ್ಯ ನೋಡಿ, ಭಾಳ ಇಂಪಾರ್ಟೆಂಟು ಈ ವರ್ಡ್ಗಳು. ಕನಿಷ್ಠ ಮೌಲ್ಯನ, ಗರಿಷ್ಠ ಮೌಲ್ಯನ, ಇವನ್ನ ಕಡೆ ಭಾಳ ಗಮನ ಕೊಡಬೇಕು. ಓಕೆ, ಇದೊಂದು ನಂಬರ್ ಇದೆ ಅಂತೆ. ಈ ನಂಬರು 9ರಿಂದ ಭಾಗ ಆಗಬೇಕಂದ್ರೆ ಸ್ಟಾರ್ ಸ್ಥಾನದಲ್ಲಿ, ಈ ಸ್ಥಾನದಲ್ಲಿ ಈ 4 ಅಂಕಿಗಳಲ್ಲಿ ಯಾವ ಅಂಕಿನ ಹಾಕಬೇಕು ಅಂತ ಕ್ವಶನ್. ಇಂಗ್ಲೀಷಲ್ಲಿ ಒಂದ್ಸರಿ ಓದ್ಬಿಡೋಣ. ವಾಟ್ ಲೀಸ್ಟ್ ವ್ಯಾಲ್ಯೂ ಮಸ್ಟ್ ಬಿ ಅಸೈನ್ ಟು ಸ್ಟಾರ್. ಸ್ಟಾರಿಗೆ ಒಂದು ಅಸೈನ್ ಮಾಡಬೇಕು ಒಂದು ನಂಬರ್, ಸೊ ದಟ್ ದ ನಂಬರ್, ಇದೊಂದು ನಂಬರ್ ಇದೆ, ಈಸ್ ಡಿವಿಸಿಬಲ್ ಬೈ 9. ಗೊತ್ತಾಯ್ತಾ? ಓಕೆ, ಇವಾಗ ಇದನ್ನೇನು ಮಾಡ್ಬೋದು, ಒಂದೊಂದು ಹಾಕಿ ನಂಬರ್ಗಳ ಹಾಕಿ 9ರಿಂದ ಡಿವೈಡ್ ಮಾಡಿ ಕೂಡ ನೋಡ್ಬೋದು. ಬಟ್ ಇದು ಲೆಂದಿ ಪ್ರೊಸೆಸ್ ಆಗುತ್ತೆ. ನಾವೇನು ಮಾಡೋಣ, ಅದಕ್ಕೆ ಒಂದು ಕೆಲಸ ಮಾಡೋಣ, 9ರ ನಿಯಮ ಹಾಕೊಳ್ಳೋಣ. 9ರ ನಿಯಮ ಏನಿತ್ತು, ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಏನಿತ್ತು? 9ರ ನಿಯಮ ಏನಿತ್ತು? ಒಂದು ಸಂಖ್ಯೆ 9ರಿಂದ ಭಾಗ ಆಗಬೇಕಂದ್ರೆ ಸೇಮ್ 3 ಥರನೇ ಎಲ್ಲ ಅಂಕಿಗಳ ಮೊತ್ತ, ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಕೂಡ 9ರಿಂದ ಭಾಗ ಆಗಬೇಕು. ಓಕೆ, ಅದನ್ನ ಹಿಂಗೆ ಬರ್ಕೋಬೋದಾ ನಾನು? 1 + 9 + 7 + ಸ್ಟಾರ್ ಪ್ಲಸ್ 5 + 4 + 6 + 2 ಹಿಂಗೆ ಬರ್ಕೋಬೋದಾ? ಓಕೆ, ಇವಾಗ ಈ ಮೊತ್ತ ಏನೈತಲ್ಲ ಅದು ಕೂಡ 9ರಿಂದ ಭಾಗ ಆಗಬೇಕು ನಮ್ಮ ಇದ್ರ ಪ್ರಕಾರ. ಓಕೆ, 1 + 9 10 10 17 17 + 5, ಈ ಸ್ಟಾರಿಗೆ ಗೊತ್ತಿಲ್ಲ ನನಗೆ, ಅದಕ್ಕೆ 17 + 5 22 22 + 4 26 30 32. ಕರೆಕ್ಟಾ? 30 ಇನ್ನೊಮ್ಮೆ 1 10 17 22 22 26 26 32 34. 34 ಪ್ಲಸ್ ಸ್ಟಾರ್. ನೋಡಿ, ಕನಿಷ್ಠ ಮೌಲ್ಯ ಇದು ಭಾಳ ಇಂಪಾರ್ಟೆಂಟ್. ಇವಾಗ ನೋಡಿ, 34 ಇದು 9ರಿಂದ ಭಾಗ ಆಗಲ್ಲ. ಇಲ್ಲಿ ಒಂದು ಸಂಖ್ಯೆಯನ್ನು ಕೂಡಿಸಿದ್ರೆ ಅದು 9ರ ಗುಣಲಬ್ಧ ಆಗಿರುತ್ತೆ, ಮಲ್ಟಿಪಲ್ ಆಫ್ 9 ಆಗಿರುತ್ತೆ. ನೋಡಿ, 9ರ ಮಗ್ಗಿ ಒಳಗೆ ಏನೇನು ಬರುತ್ತೆ? 9 1 9 9 2 18 9 3 27 9 4 36 ಕನಿಷ್ಠ ಸಂಖ್ಯೆ. ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ 34 ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಯಾವುದು? 36. ಇದು 9ರಿಂದ ಭಾಗ ಆಗ್ತದೆ ಅಂದರೆ ಯಾವುದೋ ನಂಬರ್ ಸೇರಿಸಿದ್ರೆ 36 ಆಗುತ್ತೆ. 34ಕ್ಕೆ ಯಾವ ನಂಬರ್ ಸೇರಿಸ್ಬೇಕು? ಇಲ್ಲಿ 2 ಸೇರಿಸ್ಬೇಕಾ? ಅಂದರೆ ಸ್ಟಾರ್ನ ಮೌಲ್ಯ ಏನಾಯಿತು? 2 ಆಯ್ತಾ? ಇದೇ ಆನ್ಸರ್. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸಿಂಪಲ್ ಆಯ್ತಾ? ನೋಡಿ, ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡು, ಸಿಂಪಲ್ ಆಗಿ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನಮ್ಮ ನಿಯಮಗಳನ್ನ ಉಪಯೋಗಿಸ್ಕೊಂಡು ನಾವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ನಿಯಮಗಳನ್ನು ನೀವು ಕಲಿಬೇಕಂದ್ರೆ ನನ್ನ ಲಾಸ್ಟ್ ಕ್ಲಾಸ್ನ ನೀವು ನೋಡಲೇಬೇಕು. ಪಾರ್ಟ್ ನಂಬರ್ 3ನ ನೋಡಿ, ಅಲ್ಲಿ ಕಂಪ್ಲೀಟಾಗಿ ವಿವರಣೆ ನಾನು ನೀಡಿದ್ದೀನಿ. ನಿಧಾನಕ್ಕೆ ಕಲಿತು ಇಲ್ಲಿಗೆ ಬಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಕೆಳಗಿನ ಯಾವ ಸಂಖ್ಯೆ, ಈ 4 ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 11? ಇದು ಕ್ವಶನ್. ಈ 4 ಸಂಖ್ಯೆಗಳಲ್ಲಿ ನೋಡೋಣ, ಒಂದೊಂದೊಂದೊಂದು ಹಾಕಿ ಮಾಡ್ಬೋದು, ಒಂದೊಂದೊಂದನ್ನು 11ರಿಂದ ಭಾಗಿಸಿ ಮಾಡ್ಬೋದು. ಬಟ್ ನಮ್ಗೆ ಒಂದು ಟ್ರಿಕ್ ಗೊತ್ತು, ಕರೆಕ್ಟಾ? ಅದು ರೂಲ್ ಗೊತ್ತು. ಓಕೆ, ರೂಲ್ ಪ್ರಕಾರ ಏನು? 11ರ ನಿಯಮ ನೀವು ಲಾಸ್ಟ್ ಕ್ಲಾಸ್ನ ನೋಡ್ಬೇಕು ಇದಕ್ಕೆ. ಓಕೆ, ಈ ನಿಯಮ ಏನಂತ ಹೇಳ್ತದೆ ಅಂದರೆ, ಆಲ್ಟರ್ನೇಟಿವ್ ನಂಬರ್ಸ್ನ ಕೂಡಿ ಅವುಗಳ ವ್ಯತ್ಯಾಸ ಮಾಡಿದರೆ ಆ ವ್ಯತ್ಯಾಸದ ಬೆಲೆ ಏನು ಬಂದಿರಬೇಕಂದ್ರೆ 0 ಆಗಿರಬೇಕು ಅಥವಾ 11ರ ಗುಣಲಬ್ಧ ಆಗಿರಬೇಕು, 11ರ ಮಲ್ಟಿಪಲ್ ಆಗಿರಬೇಕು ಅಂತ ಹೇಳ್ತದೆ. ಕರೆಕ್ಟಾ? ಓಕೆ, ನಾನೇನು ಮಾಡ್ತೀನಿ ಇವಾಗ ಆಲ್ಟರ್ನೇಟ್ ನಂಬರ್ಸ್. ಇವಾಗ ಆಲ್ಟರ್ನೇಟ್ ನಂಬರ್ಸ್ ಅಂದರೆ ಹೆಂಗೆ ಅಂದರೆ ಇದು 1ರಿಂದ ಚೆಕ್ ಮಾಡ್ಕೊಳ್ತಾ ಬರೋಣ. ಓಕೆ, 4 + 4 + 5 + 9 ಕೂಡಿದ್ರೆ ಅದರ ನೆಕ್ಸ್ಟ್ ಆಲ್ಟರ್ನೇಟ್ ನಂಬರ್ಸ್ 8 + 1 + 7 2 ಕೂಡಿ 8 5 13 13 + 9 22 ಮೈನಸ್ 8 1 9 9 + 7 16 22 16 ಹೋದರೆ 6 6 0ನಾ ಅಥವಾ 11ರ ಗುಣಲಬ್ಧನ? ಅಲ್ಲ ಅಂದರೆ ಇದರ ಅರ್ಥ ಇದು ಬರಲ್ಲ. ನೆಕ್ಸ್ಟ್ ಈ ನಂಬರಿಗೆ ಹೋಗೋಣ. ಈ ನಂಬರ್ ಕೂಡಿ ಇಲ್ಲೇ 4 + 3 7 7 7 14 14 + 8 22 ಮೈನಸ್ ಇವನು ಕೊಡೋಣ 8 + 1 9 8 + 2 10 10 + 1 11. ಇನ್ನೊಮ್ಮೆ ನೋಡಿ, 4 + 3 7 7 7 14 14 + 8 22 ಇಲ್ಲಿ ಬರ್ಕೊಂಡೆ. ಅದಾದಮೇಲೆ 8 + 2 ಆಲ್ಟರ್ನೇಟ್ ನಂಬರ್ಸ್. ಆಲ್ಟರ್ನೇಟ್ ಅಂದರೆ ಒಂದನ್ನು ಬಿಟ್ಟು ಒಂದು. 8 + 2 10 10 + 1 11 ಇವೆರಡನ್ನು ಕಳೀರಿ. 22 11 ಅಂದರೆ, ಸೊ ಇದು
11ರ ಗುಣಲಬ್ಧನ 11 ಒಂದಲೇ 11 ಕರೆಕ್ಟಾ? ಹಂಗಿದ್ರೆ ಇದೆ ಆಪ್ಷನ್ ರೈಟ್ ಆಪ್ಷನ್. ಮುಂದಿನ ನೋಡೋ ಅವಶ್ಯಕತೆ ಇಲ್ಲ, ನಮಗೊಂದು ಆನ್ಸರ್ ಸಿಕ್ಕರೆ ಸಾಕು. ಒಂದು ಆನ್ಸರ್ ಕೊಟ್ಟಿರ್ಬೇಕು, 2 ಕೊಟ್ಟಿದ್ರೆ ಅದು ಗ್ರೇಸ್ ಸಿಗುತ್ತೆ ನಿಮಗೆ. ಸೊ ಹಂಗಾಗಿ ಇದೆ ಆಪ್ಷನ್ ಕರೆಕ್ಟ್ ಆಪ್ಷನ್. ಗೊತ್ತಾಯ್ತಾ? ಸಿಂಪಲ್ ಇದೆಯಾ? ಈ ರೂಲ್ ಗೊತ್ತಿಲ್ಲ ಅಂದರೆ ನೀವು 3rd ಕ್ಲಾಸ್ನ ನೋಡಬೇಕು, ಪಾರ್ಟ್ ನಂಬರ್ 3ನ ನೋಡಬೇಕು. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ಬರೋಣ. ಭಾಳ ನೋಡಿ ಸಿಂಪಲ್ ಆಗಿದೆ. ಇದೊಂದು ಸಂಖ್ಯೆ ಇದೆಯಂತೆ. ಆ ಸಂಖ್ಯೆಯು 8ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಟ್ಟರೆ, ಸಂಪೂರ್ಣ ಕಂಪ್ಲೀಟ್ ನೋಡಿ, ಡಿವಿಸಿಬಿಲಿಟಿ ಕಲಿಯಾಕತ್ತೀವಿ ಅಂದರೆ ಸಂಪೂರ್ಣವಾಗಿ ಅಂತ ಭಾಳ ಸರಿ ಬರ್ತಿರುತ್ತೆ. ಎಕ್ಸ್ನ ಸ್ಥಳದಲ್ಲಿ ಈ ಎಕ್ಸ್ ಅಂತ ಇಲ್ಲಿ ಒಂದು ಈ ಸ್ಥಳದಲ್ಲಿ ಯಾವ ಅಂಕಿ, 4 ಅಂಕಿಗಳಲ್ಲಿ ಯಾವ ಅಂಕಿನ ಇಲ್ಲಿ ಹಾಕಿದ್ರೆ ಅದು 8ರಿಂದ ಭಾಗ ಆಗುತ್ತೆ ಅಂತ. ಕರೆಕ್ಟಾ? ಸ್ಥಳದಲ್ಲಿ ಬರುವ ಚಿಕ್ಕ, ಇದನ್ನು ಬಹಳ ಇಂಪಾರ್ಟೆಂಟ್ ನೋಡಿ, ಚಿಕ್ಕ ಪೂರ್ಣಾಂಕ ಯಾವುದು? ನೋಡಿ ಇವೆಲ್ಲ ಪೂರ್ಣಾಂಕಗಳೇ, ಕರೆಕ್ಟಾ? ಸೊ ಈ ಪೂರ್ಣಾಂಕ ಯಾವುದು ಬರುತ್ತೆ? ಅತಿ ಚಿಕ್ಕ ಪೂರ್ಣಾಂಕನ ಹಾಕಿದ್ರೆ ಅದು 8ರಿಂದ ಭಾಗ ಆಗಬೇಕು ಈ ನಂಬರ್. ಓಕೆ, ಅದು ಕ್ವಶನ್ ಇರೋದು. ಇಫ್ ದ ನಂಬರ್, ಈ ನಂಬರು ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 8, ದೆನ್ ದ ಸ್ಮಾಲೆಸ್ಟ್ ಇಂಟೀಜರ್, ಇದು ಭಾಳ ಇಂಪಾರ್ಟೆಂಟ್, ಸ್ಮಾಲೆಸ್ಟ್ ಇಂಟೀಜರ್ ಇನ್ ಪ್ಲೇಸ್ ಆಫ್ ಎಕ್ಸ್ ವಿಲ್ ಬಿ ಕೇಳ್ತಾನೆ. ಗೊತ್ತಾಯ್ತಾ? ಓಕೆ, ಇವಾಗ ಏನು ಮಾಡೋಣ, ನಮಗೆ 8ರ ನಿಯಮ ಗೊತ್ತಿದ್ರೆ ಈಸಿ. ಇಲ್ಲ ನೀವು ಎಲ್ಲನೂ ಹಾಕಿ ಚೆಕ್ ಮಾಡಬೇಕು, ಎಲ್ಲನೂ ಹಾಕಿ 8ರಿಂದ ಭಾಗ ಮಾಡಬೇಕು. ಅಥವಾ 8ರ ನಿಯಮ ಗೊತ್ತಿದ್ರೆ ಏನಾಗ್ತದೆ, 8ರ ನಿಯಮದ ಪ್ರಕಾರ ಒಂದು ಸಂಖ್ಯೆ ಅದು 8ರಿಂದ ಭಾಗ ಆಗಬೇಕು ಅಂತಂದರೆ ಲಾಸ್ಟ್ 3 ಡಿಜಿಟ್ಸ್ ಇರ್ತಾವಲ್ಲ, ಆ ಸಂಖ್ಯೆಯ ಲಾಸ್ಟ್ 3 ಅಂಕಿಗಳು ಕೂಡ 8ರಿಂದ ಭಾಗ ಆಗಲೇಬೇಕು. ಕರೆಕ್ಟಾ? ಆ ನಿಯಮನ ತೊಗೊತೀನಿ ನಾನು. ಏನು ಬರ್ಕೊತೀನಿ? 5x4, ಇದು 8ರಿಂದ ಭಾಗ ಆಗಬೇಕು, ಇದು ರೂಲ್. ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ ಆಪ್ಷನ್ ಹಾಕ್ಕೊತೀನಿ, ಎ ಆಪ್ಷನ್ ಹಾಕ್ಕೊತೀನಿ. 5 0 4, 8ರಿಂದ ಭಾಗ ಮಾಡಿ 8, 8 1 8 6 48, ಇನ್ನೆಷ್ಟು ಉಳಿತು? 2 ಉಳಿತು. 8 3 24, ಎಸ್ 63 ಬಂತು. ಆಪ್ಷನ್ ಬಂತಂದರೆ ಅದರ ಅರ್ಥ ಏನು? ಎಕ್ಸ್ನ ಸ್ಥಾನದಲ್ಲಿ 0 ಹಾಕಿದರೆ ಆನ್ಸರ್ ಬರ್ತಾಯಿದೆ. ನೆಕ್ಸ್ಟ್ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಬಿ ಅಂದರೆ ಬಿ ಅಲ್ಲಿ ಏನು ಬರ್ತೈತೆ? 534 ಬೈ 8 ಮಾಡೋಣ. 8 1 8 6 48, 5 ಉಳಿತು, ಹೋಗಲ್ಲ, ಇದು ಕಂಪ್ಲೀಟಾಗಿ ಹೋಗಲ್ಲ. 8 6 48 ಬರುತ್ತೆ, ಮತ್ತು ಪೂರ ಹೋಗಲ್ಲ. ಸೊ ಹಂಗಾಗಿ ಇದು ಬರಲ್ಲ, ಇದನ್ನ ಹಾಕಕ್ಕೆ ಬರಲ್ಲ ಅಂತ. ನೆಕ್ಸ್ಟ್ ಸಿನ ಚೆಕ್ ಮಾಡೋಣ. ಓಕೆ, ಸಿನ ಹಾಕಿ 544 ಬೈ 8, 8 1 8, 8 6 48, 6 ಉಳಿತು, 8 8 64. ಓ ಹೋಯ್ತಲ್ಲ ಇದು. ಬಟ್ ಇಲ್ಲಿ ಹುಷಾರಾಗಿ ಇದೆ ನೋಡಿ, ಟ್ರ್ಯಾಪ್ ಅಂದರೆ, ಟ್ರ್ಯಾಪ್ ಹೆಂಗೆ ಮಾಡ್ತಾರೆ ಅಂದ್ರೆ ಹಿಂಗೆ ಮಾಡೋದು. ನೀವು ಇವಾಗ 4ನ್ನ ಕರೆಕ್ಟ್ ಅಂತ ಹಾಕಿದರೆ ಕ್ವಶನಲ್ಲಿ ಏನು ಕೇಳಿದಾನೆ? ಚಿಕ್ಕ ಪೂರ್ಣಾಂಕ ಚಿಕ್ಕದು ಯಾವುದು? 4 ಚಿಕ್ಕದ, 0 ಚಿಕ್ಕದ? 0 ಚಿಕ್ಕದು. ಹಂಗಾಗಿ ಇದು ಕರೆಕ್ಟ್ ಆಪ್ಷನ್. ಇವಾಗ ಅವನು ಒಂದು ವೇಳೆ 4ನ ಇಲ್ಲಿ ಕೊಟ್ಟು 0ನ ಇಲ್ಲಿ ಕೊಟ್ಟಿದ್ರೆ ನೀವು ಟ್ರ್ಯಾಪ್ ಆಗ್ತಾಯಿದ್ರಿ. ಏನಾಗ್ತಿತ್ತು? ಫಸ್ಟ್ ನೀವು 4ರಿಂದ ಚೆಕ್ ಮಾಡ್ತಿದ್ರಿ, 68 ಬಂದ್ಬಿಡ್ತಿತ್ತು ಆನ್ಸರು. ಸೊ ಹಂಗಾಗಿ ನೀವೇನಾಗ್ತಿದ್ರಿ, 4 ರೈಟ್ ಅಂತ ಹಾಕ್ಬರ್ತಿದ್ರಿ. ಬಟ್ ಅದು ತಪ್ಪಾಗ್ತಿತ್ತು ನೋಡಿ. ಇದನ್ನೇ ಇಲ್ಲೇ ಇದು ಮಾಡೋದು, ಟ್ರ್ಯಾಪ್ ಮಾಡೋದೇ ಹಿಂಗೆ. ಅದಕ್ಕೆ ಕ್ವಶನ್ನ ಕರೆಕ್ಟಾಗಿ ಓದಬೇಕು. ಚಿಕ್ಕ ಪೂರ್ಣಾಂಕ 0 ಈಸ್ ಅ ಚಿಕ್ಕ ಪೂರ್ಣಾಂಕ, ಹಂಗಾಗಿ ಇದೇ ಕರೆಕ್ಟ್ ಆಪ್ಷನ್. ಇದನ್ನು ತೊಗೊಳಕ್ಕೆ ಬರಲ್ಲ. ಓಕೆ, ಸೊ ಈ ಥರ ಕ್ವಶನ್ಗಳನ್ನು ಟ್ರ್ಯಾಪ್ ಮಾಡೋದೇ ಹಿಂಗೆ. ನಿಮ್ಗೆ ಗೊತ್ತಿರುತ್ತೆ ಕಾನ್ಸೆಪ್ಟು, ಬಟ್ ಫಾಸ್ಟ್ ಮಾಡ್ತಾ ಮಾಡ್ತಾ ನಾವು ಕೆಲವು ಕಡೆ ಎಡವು ಬಿಡ್ತೀವಿ. ಸೊ ಈ ಥರ ಟ್ರ್ಯಾಪ್ ಮಾಡ್ತಾರೆ ನೀವು. ಓಕೆ, ನೆಕ್ಸ್ಟು 1542 ಅನ್ನು ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಭಾಗಿಸಿದಾಗ, ಒಂದು ಸಂಖ್ಯೆ ನೋಡಿ ಈ ಹೆಂಗೆ ಬರ್ಕೊತೀನಿ ನಾನು, ಕ್ವಶನ್ ಹೆಂಗೆ ಕೊಟ್ಟಿದ್ದಾನೆ ಅದನ್ನು ನಾನು ಸಿಂಬಲ್ಸಲ್ಲಿ ಬರಿತೀನಿ ನೋಡಿ. ಇವಾಗ 1542 ಅನ್ನೋ ನಂಬರ್ನ ಒಂದು ಸಂಖ್ಯೆಯಿಂದ ಭಾಗಿಸಿದಾಗ, ಆ ಸಂಖ್ಯೆ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಬರ್ಕೊತೀನಿ. ಭಾಗಲಬ್ಧ ಏನಾಗಿರುತ್ತಲ್ಲ 48 ಆಗಿರುತ್ತೆ. ನಾನು ಇದನ್ನು ಹಿಂಗೆ ಬರ್ಕೊತೀನಿ ಈಸಿ ಆಗಲಿ ಅಂತ. ಹಿಂಗೆ ಬರಿಬೋದಾ? 1542 ಒಂದು ಸಂಖ್ಯೆಯಿಂದ ಭಾಗಿಸ್ಬೇಕಂತೆ, ಅದನ್ನು ಬಾಕ್ಸಾಗಿ ಬರ್ಕೊತೀನಿ. ಭಾಗಲಬ್ಧ ಅಂದ್ರೆ ಏನು? ಇದು ಭಾಜ್ಯ, ಇದು ಭಾಜಕ, ಇದು ಭಾಗಲಬ್ಧ 48. ಶೇಷ ಏನು ಬರುತ್ತಂತೆ? 6 ಬರುತ್ತಂತೆ. ಓಕೆ, ಸ್ವಲ್ಪ ಇದ್ರ ಬಗ್ಗೆ ಇನ್ನೊಮ್ಮೆ ತಿಳ್ಕೊಂಬರೋಣ. ನಾನು ಲಾಸ್ಟ್ ಪಾರ್ಟ್ 3 ಹೇಳಿದ್ದೀನಿ, ಬಟ್ ಇನ್ನೂ ಕೆಲವರಿಗೆ ಅದು ಅಷ್ಟೊಂದು ಅರ್ಥ ಆಗಿಲ್ಲ ಅಂತ ಅನ್ಕೊತೀನಿ. ಇನ್ನೊಮ್ಮೆ ನೋಡ್ಕೊಂಬರೋಣ ಏನಾಗ್ತದೆ. ಈ ಥರನ ಇದು ಭಾಜ್ಯ ಅಥವಾ ಡಿವಿಡೆಂಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇದು ಭಾಜಕ, ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್.
ಡಿವಿಡೆಂಡ್ ಡಿವೈಸರ್, ಭಾಗಲಬ್ಧ ಕೋಶಂಟ್, ಆಮೇಲೆ ಕೆಳಗೆ ಬರೋದು ಏನು ಶೇಷ ಅಥವಾ ರಿಮೈಂಡರ್. ಓಕೆ, ಸೊ ಇವು 4 ಬರ್ತವೆ. ಓಕೆ, ನಾನು ಇದನ್ನ ಶಾರ್ಟ್ ಆಗಿ ಪ್ರತಿ ಸರಿ ಬರೆಯೋದ್ ಬದಲು ಕ್ಯಾಪಿಟಲ್ ಡಿ ಅಂತ ಬರ್ಕೊತೀನಿ, ಅಂದ್ರೆ ಭಾಜ್ಯ ಅಂತ ಅರ್ಥ. ಇವಾಗ ಡಿವೈಸರ್ಗೆ ಸ್ಮಾಲ್ ಡಿ ಅಂತ ಬರ್ಕೊತೀನಿ, ಕ್ಯೂಗೆ ಕ್ಯೂ ಕೋಶಂಟ್ ಅಂದ್ರೆ ಭಾಗಲಬ್ಧ ಅಂದ್ರೆ ಕೋಶಂಟ್, ರಿಮೈಂಡರ್ ಅಂದ್ರೆ ಸ್ಮಾಲ್ ಆರ್ ನ ಬರ್ಕೊತೀನಿ. ಓಕೆ ರೈಟ್, ಇದನ್ನ ಇನ್ನೊಂದ್ ತರ ಹೆಂಗ್ ಬರಿಬೋದು ನೋಡಿ, ಇಷ್ಟೇ ಇರೋದು. ಭಾಜ್ಯ ಅಂದ್ರೆ ಯಾವ ಸಂಖ್ಯೆ ಭಾಗಿಸಲ್ಪಡ್ತೈತಲ್ಲ ಅದು ಭಾಜ್ಯ ಆಗಿರುತ್ತೆ, ಡಿವಿಡೆಂಡ್ ಆಗಿರುತ್ತೆ. ಡಿವೈಸರ್ ಯಾವುದು ಭಾಗ ಮಾಡ್ತಿದೆಯೋ ಅದು ಡಿವೈಸರ್, ಭಾಜಕ ಅಂತ ಕರಿತೀವಿ. ಭಾಗಲಬ್ಧ ಅಂದ್ರೆ ಇದು ಭಾಗ ಮಾಡಿದ್ಮೇಲೆ ಎಷ್ಟು ಪಟ್ಟು, ಇವಾಗ ಡಿವೈಸರ್ನ ಎಷ್ಟು ಪಟ್ಟು ಕೋಶಂಟ್ ಇದ್ರೆ ಡಿವಿಡೆಂಡ್ ಭಾಗ ಆಗುತ್ತೋ ಅದು ಇದು. ಇವಾಗ ಇವೆರಡು ಮಾಡಿದ್ಮೇಲೆನೂ ಇನ್ನೂ ಹೆಚ್ಚಿನ ಬೆಲೆ ಉಳಿದಿತ್ತು ಅಂದ್ರೆ ಅದನ್ನ ನಾನು ರಿಮೈಂಡರ್ ಅಂತ ಕರಿತೀನಿ. ನಾನು ಇದನ್ನ ಹಿಂಗೂ ಬರಿಬೋದಾ ನೋಡಿ, ಡಿವಿಡೆಂಡ್ ಡಿ ಅಂತ ಬರ್ಕೊಂತೀನಿ, ಡಿವಿಡೆಂಡ್ನ ಡಿ ಅಂತ ಬರ್ಕೊಂತೀನಿ, ಇದು ಇಂಟು ಇದು, ಇದು ಇಂಟು ಇದು ಯಾವುದು ಡಿ ಇಂಟು ಕ್ಯೂ ಪ್ಲಸ್ ಆರ್ ಅಂತ ಬರಿಬೋದಾ. ಅಂದ್ರೆ ಇದು ಇಂಟು ಇದು ಮಾಡಿ ಇದನ್ನ ಕೂಡಿದ್ರೆ ಇದು ಬರ್ತದೆ ನೋಡಿ, ಇದು ಇಂಟು ಇದು ಮಾಡಿ ಇದನ್ನ ಕೂಡಿದ್ರೆ ಇದು ಬರ್ತದೆ, ಕರೆಕ್ಟ್ ಅಲ್ಲ? ಇದು ಇಂಟು ಇದು ಮಾಡಿದ್ರೆ ಇಲ್ಲಿ ಬರಿತೀವಿ, ಇವೆರಡನ್ನ ಕಳೆದ್ರೆ ಇದು ಬಂದೈತೆ. ಅದನ್ನ ನಾನು ಹಿಂಗೂ ಬರ್ಕೋಬೋದಲ್ಲ, ಇದು ಇಂಟು ಇದು ಅಂದ್ರೆ ಡಿ ಇಂಟು ಸ್ಮಾಲ್ ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ ಡಿ ಅಂತ ಬರಿಬೋದಾ. ಇದು ಫಾರ್ಮುಲಾ ಥರ, ಇದು ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ನೀವು ಈಸಿಲಿ ಫೈಂಡ್ ಔಟ್ ಮಾಡ್ಕೋಬೋದು, ಇದೇನು ಕಷ್ಟವಾದದ್ದಲ್ಲ. ಅದನ್ನ ನಾನು ಇಲ್ಲಿ ಒಂದ್ಸರಿ ಬರ್ಕೊತೀನಿ, ಡಿ ಇಸ್ ಈಕ್ವಲ್ ಟು ಡಿ ಇಂಟು ಕ್ಯೂ ಪ್ಲಸ್ ಆರ್ ಅಂತ ಬರಿಬೋದಾ. ಅಲ್ಲಿದೆ, ಇಲ್ಲಿ ತಗೊಂಡ್ಬಂದ. ಓಕೆ, ಇದೇನಿದು ಇಲ್ಲಿದು ಡಿ ಅಂದ್ರೆ ಡಿ ಗೊತ್ತಿಲ್ಲ, ಕ್ಯಾಪಿಟಲ್ ಡಿ ಗೊತ್ತು ನೋಡಿ, ಕ್ಯೂ ಗೊತ್ತು, ಆರ್ ಗೊತ್ತು, ಅಂದ್ರೆ ಡಿ ಕಂಡುಹಿಡಿಬೋದಾ. ಇಲ್ಲಿ ಹಾಕೋಣ ಎಲ್ಲನೂ ತಂದು. ಓಕೆ, ಇಲ್ಲಿ ತಂದಾಕ್ತೀನಿ ಇವಾಗ. 1542 ಇಸ್ ಈಕ್ವಲ್ ಟು ಡಿ ಇಂಟು ಕ್ಯೂ ಎಷ್ಟು ಕೋಶಂಟ್ ಕೊಟ್ಟಾನಲ್ಲಿ, ಇಲ್ಲಿ ಬರೋದು ಕೋಶಂಟ್ ಅಲ್ಲ, 48 ಪ್ಲಸ್ ಆರ್ ಎಷ್ಟು 6, ಇದು ಆರ್, ಇದು ಕ್ಯೂ, ಇದು ಡಿ, ಇದು ಕ್ಯಾಪಿಟಲ್ ಡಿ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, 6ನ ಈ ಕಡೆ ತೊಗೊತೀನಿ, 1542 ಮೈನಸ್ 6 ಇಸ್ ಈಕ್ವಲ್ ಟು ಡಿ ಇಂಟು 48 ಏನಾಗ್ತದೆ, 1536 ಆಯಿತು, ಇಸ್ ಈಕ್ವಲ್ ಟು ಡಿ ಇಂಟು 48. ಇವಾಗ ಡಿ ನಿಲ್ಲಿ ಉಳಿಸ್ಕೊಂಡ್ರೆ ಏನಾಗ್ತದೆ, ಇಂಟು ಇದು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ, ಅಂದರೆ ಗುಣಲಬ್ಧ ಈ ಕಡೆ ಗುಣಲಬ್ಧ, ಇವೆರಡರ ಮಧ್ಯೆ ಗುಣಲಬ್ಧ ಇದ್ದರೆ ಇದನ್ನ ಸಮಸ್ಯೆನ ಈ ಕಡೆ ತಂದರೆ ಭಾಗಲಬ್ಧ ಆಗುತ್ತೆ. 36/48 ಭಾಗ ಮಾಡೋಣ. 48 ಒಂದ್ಲೆ 48, 48 ಮೂರ್ಲೆ ಮಾಡಿದರೆ 144 ಹೋಗುತ್ತೆ. 144 ಹೋಯ್ತು, ಇನ್ನೆಷ್ಟು ಉಳಿತು 144 ಅಂದರೆ ಆ ಕಡೆ 9 ಉಳಿತು, 9 48 2 96. ಸೊ ಆಪ್ಷನ್ ಆನ್ಸರ್ ಏನು, ಡಿ ನ ಬೆಲೆ ಎಷ್ಟು ಅಂದರೆ, ನಾನು 32ರಿಂದ 1542ಕ್ಕೆ ಭಾಗ ಮಾಡಿದಾಗ ಅವಾಗ ನನ್ನ ಕೋಶಂಟ್ ಇಷ್ಟು ಬರುತ್ತೆ, ರಿಮೈಂಡರ್ ಇಷ್ಟು ಬರುತ್ತೆ. ಸೊ ಅದನ್ನೇ ಅವ್ನು ಕೇಳಿರೋದು. ಭಾಜ್ಯ 1542 ಅನ್ನೋ ಭಾಜ್ಯವನ್ನು 32 ಅನ್ನೋ ಭಾಜಕದಿಂದ ಭಾಗಿಸಿದಾಗ ನನಗೆ ಭಾಗಲಬ್ಧ 48 ಬಂದು ಮತ್ತೆ ರಿಮೈಂಡರ್ 6 ಉಳಿದಿರುತ್ತೆ, ಶೇಷ 6 ಉಳಿಯುತ್ತೆ. ಸೊ ಹಂಗಾಗಿ ಇದು ಓಕೆ. ನೆಕ್ಸ್ಟ್ ಆರಾಮಾಗಿ ಕಲ್ಯಾಣ ನಿಧಾನಕ್ಕೆ. ಓಕೆ, 17ರಿಂದ ಖಚಿತವಾಗಿ ಭಾಗಿಸಲ್ಪಡುವ ಸಂಖ್ಯೆಯನ್ನು ಪಡೆಯಲು, ಅಂದರೆ ಒಂದು ಸಂಖ್ಯೆ ಇದ್ದಿದೆ ಅಂತ ಅದನ್ನ 17ರಿಂದ ಕಂಪ್ಲೀಟ್ಲಿ ಭಾಗ ಮಾಡ್ಬೋದು ಅಂತ. ಓಕೆ, ಪಡೆಯಲು 2000ದಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು. ಎಷ್ಟು ಸಿಂಪಲ್ ಇದೆ ಗೊತ್ತಾ, ಇದು ಕಾಂಪ್ಲೆಕ್ಸ್ ಆಗಿ ಕೊಟ್ಟಾನಷ್ಟೇ. ಓಕೆ, ಅದು ಭಾಳ ಸಿಂಪಲ್ ಐತೆ. ನಾನು ಇವಾಗ ಹೇಳ್ತೀನಿ. ಫಸ್ಟ್ ಇಂಗ್ಲೀಷಲ್ಲಿ ಒಂದ್ಸರಿ ವಾಟ್ ಲೀಸ್ಟ್ ನಂಬರ್ ನೋಡಿ, ಲೀಸ್ಟ್ ನಂಬರ್ ಮಸ್ಟ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 2000 ಟು ಗೆಟ್ ದ ನಂಬರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 17. ಈ ಥರ ಕ್ವಶನ್ ಇದೆ. ಒಂದು 10 ಸೆಕೆಂಡ್ ಥಿಂಕ್ ಮಾಡಿ, ಏನಿರ್ಬೋದು, ಹೆಂಗಿರ್ಬೋದು ಅಂತ. ಏನು ಕೇಳಕತ್ತ ನಾವು, ಒಂದು 2000ದಿಂದ ಒಂದು ನಂಬರ್ನ ಕಳೆದ್ರೆ ಅದು 17ರಿಂದ ಈಸಿಲಿ ಭಾಗ ಆಗುತ್ತೆ. ನಾನು ಏನು ಮಾಡ್ತೀನಿ ಇವಾಗ ಅಂದರೆ, ಆ ನಂಬರ್ ಏನು ಗೊತ್ತಿಲ್ಲ ನನಗೆ, ನಾನು ಏನು ಮಾಡ್ತೀನಿ,
ಅವನೇ ಕೊಟ್ಟನ 2000ಕ್ಕೆ ಹತ್ತಿರದ ಬೆಲೆ ಅನ್ನಂಗೆ ಆಯ್ತು ಅದು ಇವಾಗ ಕರೆಕ್ಟಾ. 2000ದಿಂದ ಕಳಿಬೇಕಂದ್ರೆ 2000ಕ್ಕೆ ಹತ್ತಿರದ ಬೆಲೆ. ನಾನು ಏನು ಮಾಡ್ಕೊತೀನಿ, 2000ನ್ನ 17ರಿಂದ ಭಾಗಿಸ್ತೆ. 17 ಒಂದ್ಲೆ 17, 3 ಉಳಿತು, 0 ಇಲ್ಲಿ ತೊಗೊತೀನಿ. 17 ಒಂದ್ಲೆ 17, ಮತ್ತೆ 13 ಉಳಿತಾ, 0 ಇಲ್ಲಿ ಇಳಿಸ್ಕೊತೀನಿ. 17, 17 7 7 49, 9 4 ಯಾರಿ 7 ಒಂದ್ಲೆ 7, 7 + 4 11. ಓಕೆ, ಕಳೆದ್ರೆ 11 ಬಂತು. ಇದರ ಅರ್ಥ ಏನು, 2000ದಿಂದ 11 ಕಳೆದ್ರೆ ಆವಾಗ ಅದು 17ರಿಂದ ಭಾಗ ಆಗುತ್ತೆ. ನೋಡಿ, ರಿಮೈಂಡರ್ ಉಳಿದೈತೆ ಅಂದ್ರೆ ಏನರ್ಥ, ಎಕ್ಸ್ಟ್ರಾ 17ರಿಂದ ಭಾಗಿಸಿದ ಮೇಲೇನು ಒಂದು ಸಂಖ್ಯೆನ 17ರಿಂದ ಭಾಗಿಸಿದ ಮೇಲೇನು ಎಕ್ಸ್ಟ್ರಾ ಉಳಿದಿರೋದು 11 ಉಳಿದೈತೆ ಅಂತ, ಅದನ್ನ ಭಾಗ ಮಾಡೋಕ್ಕಾಗಲ್ಲ. ಸೊ ಅದನ್ನೇ ನಾನು ಏನು ಮಾಡ್ತೀನಿ, 2000ನ್ನ -11 ಮಾಡ್ತೇನೆ. ಎಷ್ಟು ಬರ್ತದೆ, 1989. ಈ ಸಂಖ್ಯೆ ಏನೈತಲ್ಲ, ಇದು 17ರಿಂದ ಭಾಗ ಆಗತಕ್ಕಂಥ ಸಂಖ್ಯೆ. ಈ ಸಂಖ್ಯೆ ಬರಬೇಕಾದ್ರೆ ನಾನು ಎಷ್ಟರಿಂದ ಮೈನಸ್ ಮಾಡ್ಬೇಕು, 2000ರಿಂದ 11ರಿಂದ ಮೈನಸ್ ಮಾಡ್ಬೇಕು. ಇದನ್ನೇ ಕೇಳಿರ್ಬೋದು. ಏನಿಲ್ಲ, ಸಿಂಪಲ್ ಆಗಿ ನಾವು ಶೇಷ ಕಂಡುಹಿಡಬೇಕಿತ್ತು ಅಷ್ಟೇ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ನಿರ್ದಿಷ್ಟ ಸಂಖ್ಯೆಯನ್ನು 13ರಿಂದ, ಒಂದು ನಿರ್ದಿಷ್ಟ ಸಂಖ್ಯೆ ಐತಂತ, ಆ ಸಂಖ್ಯೆ ಗೊತ್ತಿಲ್ಲ ನನಗೆ, ಅದನ್ನ 13ರಿಂದ ಗುಣಿಸಿದಾಗ, ಓಕೆ, ಗುಣಿಸಿದಾಗ ಉತ್ಪನ್ನವು ಸಂಪೂರ್ಣವಾಗಿ 5ಗಳಿಂದ, ಉತ್ಪನ್ನ ಅಂದ್ರೆ ಈ ಗುಣಿಸಿದ ಮೇಲೆ ಏನು ಉತ್ಪನ್ನ ಅಂತ ಹೇಳ್ತಾನೆ, ಉತ್ಪನ್ನ ಸಂಪೂರ್ಣವಾಗಿ 5ಗಳಿಂದ ಕೂಡಿರುತ್ತದೆ. ಅಂದ್ರೆ ಉತ್ಪನ್ನ ಹಿಂಗಿರ್ತದಂತೆ, 5 5 5 5 5 ಹಿಂಗೆ ಇರ್ತದ ಅಂತ ಹೇಳ್ತಾನೆ. ಅಂತಹ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ 5 5 5 ಬರ್ತೈತಲ್ಲ, ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವ ಒಂದು ನಂಬರ್ಗೆ 13ರಿಂದ ಗುಣಿಸಿದ್ರೆ 5 5 5 5 ಅನ್ನೋ ಸಂಖ್ಯೆ ಬರ್ತದೆ, ಆ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಈ 4ರಲ್ಲೇ ಅದೊಂದು ಸಂಖ್ಯೆ ಇದೆ. ನಾವಿವಾಗ ಒಂದೊಂದಾಗಿ ತೊಗೊಂಡು ಮಾಡ್ಬೋದು, ಬಟ್ ಈಸಿ ವೇ ಹೆಂಗೆ ಅಂತಂದರೆ, ಇಂಗ್ಲೀಷಲ್ಲಿ ಒಂದ್ಸಲ ವೆನ್ ಎ ಸರ್ಟೆನ್ ನಂಬರ್ನ ನಾನು ಬಾಕ್ಸಲ್ಲಿ ಬರ್ಕೊಂಡಿದ್ದೀನಿ, ಗೊತ್ತಿಲ್ಲ ಅದು, ಅದಕ್ಕೆ ಕ್ವಶನ್ ಮಾರ್ಕ್. ಸರ್ಟೆನ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 13 ಗುಣಿಸ್ತೀನಿ. ನೋಡಿ, ಕ್ವಶನ್ನ ನಾನೇನು ಮಾಡಿದ್ದೀನಿ, ಚಿಹ್ನೆಯಾಗಿ ಪರಿವರ್ತನೆ ಮಾಡಿದ್ದೀನಿ. ಇದನ್ನು ನೀವು ಕಲೀಲೇಬೇಕು. ಇದು ಕಲಿತಾಗ ನಿಮ್ಗೆ ಭಾಳ ಈಸಿ ಆಗುತ್ತೆ. ಕ್ವಶನ್ನ ಚಿಹ್ನೆಯಾಗಿ ಬದಲಾವಣೆ ಮಾಡಬೇಕು. ವೆನ್ ಎ ಸರ್ಟೆನ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 13 ಗುಣಿಸಿದೆ. ಓಕೆ, ದ ಪ್ರಾಡಕ್ಟ್ ಕನ್ಸಿಸ್ಟ್ ಎಂಟೈರ್ಲಿ ಆಫ್ 5s. ನೋಡಿ, ಪ್ರಾಡಕ್ಟ್ ಎಂಟೈರ್ಲಿ 5ಗಳಿಂದ ಕೂಡಿದೆ. ಫೈಂಡ್ ದ ಸ್ಮಾಲೆಸ್ಟ್ ಸಚ್ ನಂಬರ್. ಇದರಲ್ಲಿ ಈ 4ರಲ್ಲೇ ಒಂದು ನಂಬರ್ ಇದೆ, ಆ ನಂಬರ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಓಕೆ, ಸೊ ನಾನು ಇವಾಗ ಏನು ಮಾಡ್ಬೋದು, ಈ ಕ್ವಶನ್ ಮಾರ್ಕ್ನ ಇಲ್ಲೇ ಇಟ್ಕೊತೀನಿ. ಈ ಕ್ವಶನ್ ಮಾರ್ಕ್ ಮತ್ತು 13ರ ಮಧ್ಯೆ ಏನೈತೆ, ಗುಣಕಾರ ಐತೆ, ಮಲ್ಟಿಪ್ಲಿಕೇಶನ್ ಐತೆ. ಈ ಕಡೆ ಬಂದರೆ ಏನಾಗುತ್ತೆ, ಇದು 5 5 5 5 ಡಾಟ್ ಬೈ 13 ಆಯ್ತಾ. ಅಂದರೆ ಇದನ್ನ 5 5 5 5ರಿಂದ ನಾನು 13ರಿಂದ ಭಾಗಿಸ್ಬೇಕು ಅಂತ ಗೊತ್ತಾಯ್ತಾ. ಅದನ್ನ ಮಾಡೋಣ, ಮಾಡಿದರೆ ಬರ್ತದ ನಮ್ಗೆ ಆನ್ಸರು. ಇವಾಗ ನೋಡಿ, ಕಂಟಿನ್ಯೂ ಓಕೆ, ಇದನ್ನ ಹಿಂಗೆ ಬರ್ಕೋಬೋದಾ ನಾನು, 5 5 5 5 5 5 ಡಾಟ್ 13 ಅಂತ ಬರ್ಕೋಬೋದಾ. ಓಕೆ, 13 ನೋಡಿ, 13ರಿಂದ ಭಾಗ ಮಾಡಕ್ಕೆ ನೋಡೋಣ. 13 4 52, ಇನ್ನು 3 ಉಳೀತು. ಈ 5ನ ಇಲ್ಲಿಗೆ ತೊಗೊತೀನಿ. 13 13 26, 26 ಎಷ್ಟು ಉಳೀತು, 9 ಉಳೀತು. 5 13 7 91, 4 ಉಳೀತು. ಈ 5ನ ಇಲ್ಲಿಗೆ ತಗೋ. 13 39, 6 ಉಳೀತು. 13 5 65, 0 ನೋಡಿ. ಹಂಗಾದ್ರೆ ಅರ್ಥ ಏನು, 1 2 3 4 5 6 ಸಂಖ್ಯೆಗಳು ಬಂದಾಗ ಮಾತ್ರ ನಮಗೆ ಆನ್ಸರ್ ಬಂದಿರುತ್ತೆ. ಸೊ ಹಂಗಿದ್ರೆ ಈ ಆನ್ಸರ್ ಎಲ್ಲಿದೆ, ಇದೇ ಅತಿ ಚಿಕ್ಕ ಗುಣಲಬ್ಧ. ನೋಡಿ, ಇದನ್ನ 13 ಗುಣಿಸಿದ್ರೆ ನಮ್ಗೆ 5 5 5 ಅನ್ನೋ 6 ಸಂಖ್ಯೆಗಳು ಸಿಗ್ತವೆ. ಸೊ ಹಂಗಿದ್ರೆ ಆನ್ಸರ್ ಎಲ್ಲಿದೆ ನೋಡಿ, ಇದು ಓಕೆ, 4 2 7 3 5 ರೈಟ್. ನೋಡ್ಬೇಕಾದ್ರೂ ಹುಷಾರಾಗಿ ನೋಡಿ ಹಾಕ್ಬೇಕು, ಯಾಕಂದ್ರೆ ಒಂದೇ ಥರ ಕಾಣಿಸ್ತಿರ್ತವೆ. ಅರ್ಜೆಂಟಲ್ಲಿ ನಾವು ತಪ್ಪು ಮಾಡ್ತೀವಿ ಇಂಥದ್ರಲ್ಲಿ. ಸೊ ಇವೆಲ್ಲ ಟ್ರ್ಯಾಪ್, ನಿಮಗೆ ಮಾಡಿರ್ತಕ್ಕಂಥ ಟ್ರ್ಯಾಪ್. ಸೊ ಇಷ್ಟು ಇದರ ಉತ್ತರ. ಗೊತ್ತಾಯ್ತಾ ಹೆಂಗೆ ಮಾಡಬೇಕು ಅಂತ? ಫಸ್ಟ್ ಕ್ವಶನ್ನ ಇಕ್ವೇಷನ್ ಆಗಿ ಬರ್ಕೋರಿ.
ಇಕ್ವೇಷನ್ ಆಗಿ ಬರ್ಕೊಂಡ್ಮೇಲೆ ಅದನ್ನು ಹೆಂಗೆ ಮಾಡ್ಬೋದು ಸೊಲ್ಯೂಷನಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಮಾಡ್ಕೊಂತ ಹೋದರೆ ನಿಮ್ಗೊಂದು ಆನ್ಸರ್ ಸಿಗುತ್ತೆ. ಇದು ಅತಿ ಚಿಕ್ಕ ಸಂಖ್ಯೆ 13 ಗುಣಿಸ್ಬೇಕಾದ್ರೆ ಅತಿ ಚಿಕ್ಕ ಸಂಖ್ಯೆ ಗುಣಿಸಿದಾಗ ಎಲ್ಲ ಗುಣಲಬ್ಧ ಏನು ಬರ್ತದಲ್ಲ ಅದು ಎಲ್ಲನೂ 5ರಿಂದ ಕೂಡಿರುತ್ತೆ. ಓಕೆ, ಪ್ರಾಡಕ್ಟ್ ಏನು ಬರುತ್ತಲ್ಲ ಅದು 5ರಿಂದ ಕೂಡಿರುತ್ತೆ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 3105ಕ್ಕೆ ಹತ್ತಿರವಿರುವ ಇದಕ್ಕೆ ಹತ್ತಿರ ಇರ್ಬೇಕಂತೆ. ಹತ್ತಿರವಿರುವ 21ರಿಂದ ನಿಖರವಾಗಿ ಭಾಗಿಸಲ್ಪಡುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ನಂಬರ್ ವಿಚ್ ಈಸ್ ನಿಯರೆಸ್ಟ್ ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 21. ಏನಂತ ಹೇಳ್ತಾನೆ ಅಂದರೆ, ಒಂದು ಸಂಖ್ಯೆ ಇದೆಯಂತೆ, ಆ ಸಂಖ್ಯೆ 21ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತಂತೆ. ಬಟ್ ಅದು ಯಾವುದಕ್ಕೆ ಹತ್ತಿರವಾಗಿದೆ? 3105 ಈ ಥರ ಬರ್ಕೊಳಕ್ಕೆ ಬರ್ಬೇಕು ನಿಮಗೆ. ಒಂದು ಸಂಖ್ಯೆ ಗೊತ್ತಿಲ್ಲ, ಆ ಸಂಖ್ಯೆ 21ರಿಂದ ಕಂಪ್ಲೀಟ್ಲಿ ಭಾಗ ಆಗುತ್ತೆ, ಅದು ಇದಕ್ಕೆ ಹತ್ತಿರವಾದ ಬೆಲೆ ಐತೆ. ನಾನೇನು ಮಾಡ್ತೀನಿ, ಇದನ್ನೇ 21ರಿಂದ ಭಾಗಿಸ್ತೀನಿ. 105 21 21, ಇನ್ನೆಷ್ಟು ಉಳಿತು? 10 ಉಳಿತು. ಈ 0ನ ಇಲ್ಲಿಗೆ ತೊಗೊತೀನಿ. 21 4 84, 6 ಉಳಿತು, ಅಲ್ಲ 16 ಉಳಿತು. 5ನ್ನ ಇಲ್ಲಿಗೆ ತೊಗೊತೀನಿ. 21 8 ಬರಲ್ಲ, 7 ತೊಗೊಂಡ್ರೆ 21 147. ಓಕೆ, ಸೊ ಇನ್ನೂ ಎಷ್ಟು ಉಳಿಯುತ್ತೆ ನಮಗೆ? 21 7 ಕರೆಕ್ಟಾ? 147. ಇನ್ನೆಷ್ಟು ಉಳಿತು? 15ರಲ್ಲಿ 7 ಹೋದರೆ 8 ಉಳಿತು. ಇಲ್ಲಿ 5ರಾಗ 1 ಹೋದರೆ 5ನಾಗ 4 ಹೋದರೆ 1 ಉಳಿತು. ಸೊ 18 ಉಳಿತು. ಅಂದರೆ ಇದರ ಅರ್ಥ 18 21ರಿಂದ ಭಾಗ ಆಗಬೇಕಂದ್ರೆ 18 ಇದು ಜಾಸ್ತಿ ಇದೆಯಂತೆ. 18 ಇದು 18 ಜಾಸ್ತಿ ಇದೆ. ಸೊ ಹಂಗಿದ್ರೆ ನಾನು ಏನು ಮಾಡ್ಬೋದು, ಇವಾಗ ಇದು 18 ಇದು ಇನ್ನೊಂದು ಥರ ಭಾಗ ಆಗುತ್ತೆ ನೋಡಿ. ಇದಕ್ಕೆ ಇನ್ನು 3 ಕೂಡಿಸಿದ್ರೆ, ಇನ್ನು 3 ಸೇರಿಸಿದ್ರೆ ಏನಾಗ್ತದೆ? 21 ಆಗಿಬಿಡುತ್ತೆ. ಸೊ ಹಂಗಿದ್ರೆ ನೆಕ್ಸ್ಟ್ ಡಿವೈಡಿಂಗ್ ನಂಬರ್, ಇದರ ನಂತರ ನೆಕ್ಸ್ಟ್ ಡಿವೈಡಿಂಗ್ ನಂಬರ್ 18 ಕಡಿಮೆ ಮಾಡ್ಬೇಕು. ಇದರಿಂದ 3105ರಿಂದ 18 ಕಮ್ಮಿ ಮಾಡಬೇಕು, ಇಲ್ಲ 3 ಹೆಚ್ಚಿಗೆ ಮಾಡಬೇಕು. ಯಾವ್ದು ಹತ್ತಿರದ ಬೆಲೆ? 3105ಕ್ಕೆ 3 ಹೆಚ್ಚಿಗೆ ಮಾಡೋದು, 3 ಹೆಚ್ಚಿಸ್ಬೇಕು. ಏನಾಗ್ತದೆ? 3105ಕ್ಕೆ 3 ಕೂಡಿಸಿ 3108. ಇದು ಇವಾಗ 21ರಿಂದ ಭಾಗ ಆಗುತ್ತೆ. ಇಷ್ಟೇ ಇರೋದು ಕ್ವಶನ್ ಆನ್ಸರ್. ಒಂದು ಕಳಿಬೇಕಿತ್ತು, ಕಳೆದ್ರೆ ಹತ್ತಿರದ ಬೆಲೆ ಆಗಲ್ಲ, ನಿಯರೆಸ್ಟ್ ಆಗಲ್ಲ. ಅದೇ 3 ಕೂಡಿದ್ರೆ ನೋಡಿ, ಇದೇ ನೀವು ಕಲಿಬೇಕಾಗಿರೋದು. ಕಳೆದ್ರೇನೂ ಬರ್ತಿತ್ತು, ಬಟ್ ಕೂಡಿದ್ರೆ ಬರೀ 3 ಕೂಡಿಸ್ಬೇಕು. 3 ಕೂಡಿಸಿದ್ರೆ ನಮಗೆ 3108. ಇದು ಡಿವಿಸಿಬಲ್ ಬೈ 21 ಆಗುತ್ತೆ. ಸೊ ಈ ಥರ ಹತ್ತಿರದ ಬೆಲೆ ಕಂಡು ಇದನ್ನೇ ಟ್ರ್ಯಾಪ್ ಮಾಡೋದು ನಿಮಗೆ. ನೋಡಿ, ಕಳೆದ್ರೆ ನಿಮಗೆ ಇಷ್ಟು ಬರುತ್ತೆ, ಇಲ್ಲೂ ಕೊಟ್ಟಿದ್ದಾನೆ ಆಪ್ಷನ್. ಬಟ್ ಕೂಡಿದ್ರೆ ಹತ್ತಿರದ ಬೆಲೆ ಆಗಿರುತ್ತೆ. ನೋಡಿ, ಕೂಡಿದ್ರೆ ಇದು ಹತ್ರನ, ಯಾವುದು 3108 ಹತ್ರನ ಅಥವಾ 3087 ಹತ್ರನ? 3108 ಹತ್ರ. ಹಂಗಾಗಿ ಇದನ್ನು ತೊಗೊಳಕ್ ಬರಲ್ಲ. ಗೊತ್ತಾಯ್ತಾ? ಸೊ ಈ ಥರದಲ್ಲಿ ಕೇಳ್ತಾನೆ ಕ್ವಶನ್ನ. ಸಿಂಪಲ್ ಇದೆಯಾ? ರೈಟ್, ನೆಕ್ಸ್ಟ್ ಕ್ವಶನ್. 476ರಿಂದ ನಿಖರವಾಗಿ ಭಾಗಿಸಲ್ಪಡುವ 5 ಅಂಕಿಯ ಅತಿ ಸಣ್ಣ ಸಂಖ್ಯೆ, ನೋಡಿ ಅತಿ ಸಣ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಆಫ್ 5 digits ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 476 ಅಂತ ಹೇಳ್ತಾನೆ. ಅದರ ಅರ್ಥ ಏನಂದರೆ, ನಮಗೆ ಇದನ್ನ ಈಕ್ವೇಶನ್ ಆಗಿ ಬರ್ಕೋಬೇಕು. ಇವಾಗ 5 ಅಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು? ನೋಡಿ, 10,000ನ. ಇದನ್ನ 476ರಿಂದ ಭಾಗಿಸ್ಬೇಕು, ಕಂಪ್ಲೀಟಾಗಿ ಭಾಗ ಆಗ್ಬೇಕಂತೆ. ಅದು ಅತಿ ಚಿಕ್ಕ ಸಂಖ್ಯೆ ಆಗಿರ್ಬೇಕಂತ. ನಾನು ಗೊತ್ತಿರೋಂಥ 5 ಅಂಕೆ ಅತಿ ಚಿಕ್ಕ ಸಂಖ್ಯೆ 10,000. ಸೊ ಅದನ್ನೇ ತೊಗೊಂಡು ಭಾಗಿಸ್ತೀನಿ. ನಮ್ಗೆ ಏನು ಮಾಡ್ತಿದ್ದೀವಿ? ಹತ್ತಿರದ ಬೆಲೆ ಕಂಡುಹಿಡಿಬೇಕಂದ್ರೆ ನಮ್ಗೆ ಗೊತ್ತಿರೋ ನಂಬರ್, ಚಿಕ್ಕ ನಂಬರ ಫಸ್ಟ್ ತೊಗೊತೀನಿ. ತೊಗೊಂಡು 476ರಿಂದ ಭಾಗಿಸೋಕ್ಕೆ ಟ್ರೈ ಮಾಡ್ತೀನಿ. 476 2ರಲ್ಲಿ ಏನಾಗುತ್ತೆ? 900. 472 952 ಆಗುತ್ತೆ. 48 ಉಳಿಯುತ್ತೆ. ಸೊ ಈ 0ನ ಇಲ್ಲಿಗೆ ತೊಗೊತೀನಿ. 476 1ರಲ್ಲೇ 476. ಇನ್ನೆಷ್ಟು ಉಳಿತು? 4 ಉಳಿತು. ನೋಡಿ, ಇಲ್ಲಿ 1000ದಲ್ಲಿ ಕಳೆದಿದ್ದೀನಿ, ಇನ್ನೂ ಒಂದು 0 ಉಳಿದಿತ್ತು, ಆ 0 ಇಲ್ಲಿ ತೊಗೊಂಡೆ, 4 ಉಳಿತು. ಅಂದರೆ ಇಲ್ಲಿ ಏನಾಗ್ತೈತೆ,
ಈ ಸಂಖ್ಯೆ 4 ಈ ಸಂಖ್ಯೆಯಿಂದ ಭಾಗ ಆಗಬೇಕಂದ್ರೆ, ಈ ಭಾಜಕದಿಂದ ಈ ಸಂಖ್ಯೆ ಭಾಗ ಆಗಬೇಕಂದ್ರೆ 4 ಆಲ್ರೆಡಿ ಹೆಚ್ಚಿಗೆ ಐತೆ ಅಂತ. ಹಂಗಿದ್ರೆ 9996 ಏನಿತ್ತಲ್ಲ ಇದು 476ರಿಂದ ಭಾಗ ಆಗ್ತಿತ್ತು. ಸರ್ ಹಂಗಾರೆ ಇಲ್ಲಿ ಇಲ್ಲೇ ಇಲ್ಲಲ್ಲ ಆಪ್ಷನ್. ಅವನೇನು ಕೇಳಿದಾನೆ? 5 ಅಂಕಿಯ ಸಂಖ್ಯೆಗಳನ್ನು ಕೇಳಿದಾನೆ. ಸೊ ಹಂಗಾಗಿ ಇದಲ್ಲ, ಇದ್ರ ನೆಕ್ಸ್ಟ್ ನಂಬರ್ ಏನು ಬರ್ತದಲ್ಲ, ಆ ನೆಕ್ಸ್ಟ್ ನಂಬರ್ ಏನಿರ್ತದೆ? ಪ್ಲಸ್ 476. ಇದಕ್ಕಿಂತ 476 ಜಾಸ್ತಿ ಆಗಿರೋ ನಂಬರ್ ಮಾತ್ರ ನೆಕ್ಸ್ಟ್ ನಂಬರ್ ಭಾಗ ಆಗ್ಲಿಕ್ಕೆ ಸಾಧ್ಯ. ಸೊ ಹಂಗಿದ್ದಾಗ ನಾನೇನು ಮಾಡ್ಬೋದು? ಇದಕ್ಕೆ 10,000ಕ್ಕೆ ಇದನ್ನು ಕೂಡಬೇಕು. ಇವಾಗ ಅದು ಕೂಡಿದ್ರೆ 10,000ಕ್ಕೆ ನಾನು ಇದ್ರ ಬದಲು 472 ಕೂಡಿಸ್ತೀನಿ. 10,472 ಇದು ಆನ್ಸರ್ ಆಗುತ್ತೆ. ಯಾಕೆ ಸರ್ 472 ಕೂಡಿಸಿದ್ರೆ ಅಂದರೆ, ಇವಾಗ ಇದನ್ನು ಕೂಡಿಸ್ಕೊಂಡು ಕೂಡ ಟೈಮ್ ಆಗುತ್ತೆ ನನಗೆ. ನಾನು ಏನು ಮಾಡ್ತೀನಿ, ಇದನ್ನ ಫಸ್ಟು ಇದೇ ಸಂಖ್ಯೆಗೆ ಇದರಲ್ಲಿ ಎಷ್ಟು ಉಳಿತದಲ್ಲ 472 ಉಳಿತದೆ. ಇದನ್ನ ತೆಗೆದ್ರೆ 4ನ್ನ 476ರಿಂದ 4 ತೆಗೆದ್ರೆ 472 ಬಂತು. ಅದನ್ನು ಇದಕ್ಕೆ ಕೂಡಿಸ್ಬಿಟ್ರೆ ಸೊ ಅದನ್ನೇ ನಾನು ಇಲ್ಲಿ ಬರ್ತದೆ. ಸೊ ನೀವು ಹಿಂಗೂ ಮಾಡಿ, ಹಿಂಗೆ ಮಾಡಿ, ಒಂದ್ಸರಿ ಹಿಂಗೆ ಮಾಡಿ, ಒಂದ್ಸರಿ ಹಿಂಗೆ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಅಂದರೆ 10,000ಕ್ಕಿಂತ 472 ಸಂಖ್ಯೆ ಹೆಚ್ಚಾದ್ರೆ ಮಾತ್ರ ನಮಗೆ 476ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಬರುತ್ತೆ. ಸೊ ಹಂಗಾಗಿ ರೈಟ್ ಆಪ್ಷನ್ ಇಸ್ ಡಿ ಆಗುತ್ತೆ. 47ರಿಂದ ನಿಖರವಾಗಿ ಭಾಗಿಸಲ್ಪಡುವ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ನೋಡಿ ಇದು ರಿವರ್ಸ್, ಇದು ಅತಿ ದೊಡ್ಡ ಸಂಖ್ಯೆ ಕಂಡುಹಿಡಿಯಿರಿ. ಗ್ರೇಟೆಸ್ಟ್ ನಂಬರ್ ಆಫ್ 5 digits ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 47. ನನಗೆ 5 ಅಂಕೆಯದ್ದು ಅತಿ ದೊಡ್ಡ ಸಂಖ್ಯೆ ಫಸ್ಟ್ ನೋಡ್ಕೊತೀನಿ ನಾನು ಯಾವಾಗಲೂ ಇಷ್ಟೇ. ಅವನು ದೊಡ್ಡದು ಕೊಟ್ಟನ, ಯಾವುದು 5 ಅಂಕೆ ಅತಿ ದೊಡ್ಡ ಸಂಖ್ಯೆ? 99,999. ಇದನ್ನು 47ರಿಂದ ಭಾಗಿಸ್ತೇನೆ. 47 2 94, 5 ಉಳಿತು, 9 ಇಲ್ಲಿ ಇಳಿಸ್ಕೊತೀನಿ. 47 1 47, ಇನ್ನು 12 ಉಳಿತು, ಮತ್ತೊಂದು 9ನ್ನು ಇಲ್ಲಿಗೆ ತೊಗೊತೀನಿ. 47 3 ಬರಲ್ಲ, 47 2 ಮತ್ತೆ 94 ಅಂದರೆ ಇಲ್ಲಿ 5 ಉಳಿತು, ಇಲ್ಲಿ 3 ಉಳಿತು, ಇನ್ನು 9ನ್ನು ಇಲ್ಲಿಗೆ ತೊಗೊತೀನಿ. ಇವಾಗ 4 8 32, 4 7 ಓಕೆ, 7 7 49, 9 4 ಕ್ಯಾರಿ, 7 4 28 32, ಇನ್ನು 30 ಉಳಿತು. ಈ 30 ಈ ಸಂಖ್ಯೆ 47ರಿಂದ ಭಾಗ ಆಗಬೇಕಂದ್ರೆ ಬಟ್ 30 ಜಾಸ್ತಿ ಐತೆ. ಅದಕ್ಕೆ ಏನು ಮಾಡ್ತೀನಿ, 99,999ರಿಂದ 30ರಿಂದ ಕಳೀತೀನಿ, 99,969. ಸೊ ಇದೇ 47ರಿಂದ ಕಂಪ್ಲೀಟ್ಲಿ ಭಾಗ ಆಗತಕ್ಕಂಥ ಅತಿ ದೊಡ್ಡ 5 ಅಂಕಿಯ ಸಂಖ್ಯೆ ಆಗಿರುತ್ತೆ. ಗೊತ್ತಾಯ್ತಾ? ಇದೆಲ್ಲಿದೆ ಆಪ್ಷನ್ನು? ಇದು ರೈಟ್. ಇಷ್ಟು ಇವತ್ತಿನ ಲೆಕ್ಕಗಳು. ಓಕೆ, ನೆಕ್ಸ್ಟ್ ನೋಡೋದಾದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ಸ್ ಕುಮಾರ್ಸ್ ಅಕಾಡೆಮಿಯ ಇದು ಈ ಥರದಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಕುಮಾರ್ಸ್ ಅಕಾಡೆಮಿ ಕಾಣುತ್ತೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾವೇನೇನು ಕಲಿತೀವಿ ಇಲ್ಲಿ ಅದನ್ನು ಡಿಸ್ಕಸ್ ಮಾಡಿ. ಸೊ ಡಿಸ್ಕಷನ್ ಮಾಡೋದ್ರಿಂದ ಭಾಳಷ್ಟು ರಿಟೇನ್ ಆಗುತ್ತೆ, ನೆನ್ಪುಳಿಯುತ್ತೆ. ಮತ್ತು ಹೊಸ ಹೊಸ ಸಮಸ್ಯೆಗಳನ್ನು ಯಾವ ಥರ ಬಿಡಿಸ್ಬೋದು ಅನ್ನೋದು ನೀವೇ ಒಂದು ವೇನ ಕಂಡುಕೊಳ್ತೀರಾ. ರೈಟ್. ಸೊ ನಿಮ್ದೇನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಅರ್ಥ ಆಗಿಲ್ಲ ಅನ್ನೋದ್ರೆ ನೀವು ಕೆಳಗಡೆ ಕಮೆಂಟಲ್ಲಿ ಹಾಕಿ ತಿಳಿಸಿ. ಸೊ ಅದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ರೈಟ್. ನೆಕ್ಸ್ಟ್ ನಮ್ಮ ಇನ್ನೊಂದು ಚಾನಲ್ ಇದೆ, PYQ ಶಾರ್ಟ್ಸ್ ಫಾರ್ ಯು ಅಂತ. ಈ ಚಾನಲಲ್ಲಿ ನಾವು PYQs ಲಾಸ್ಟ್ ಇಯರ್ ಕ್ವಶನ್ಸು ಅಥವಾ ಬೇರೆ ಬೇರೆ ದೇಶದ ವಿವಿಧ ಭಾಗಗಳಲ್ಲಿ ನಡೀತಕ್ಕಂಥ ಕ್ವಶನ್ ಪೇಪರ್ಗಳನ್ನು ತಂದು ಇಲ್ಲಿ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಜೊತೆಗೆ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ನೀವೇ ನೋಡಬೇಕು, ನೀವೇ ಅನಲೈಸ್ ಮಾಡಿ, ನೀವೇ ಆನ್ಸರ್ ಮಾಡಬೇಕು, ನೀವೇ ಓದ್ಕೊಂಡು ನೀವೇ ರೆಡಿ ಆಗಬೇಕು. ಆ ಥರದಲ್ಲಿ ಈ ಚಾನಲಲ್ಲಿ ನಾವು ರೆಡಿ ಮಾಡಿದ್ದೀವಿ. ಮತ್ತು ಕರೆಂಟ್ ಅಫೇರ್ಸ್ ಭಾಳ ಅತಿ ಮುಖ್ಯವಾದ ಸೋರ್ಸ್ಗಳಿಂದ, ಗೌರ್ಮೆಂಟ್ ಸೋರ್ಸ್ಗಳಿಂದ ತೊಗೊಂಡು ಕರೆಂಟ್ ಅಫೇರ್ಸ್ನ ಮಾಡ್ತಾಯಿದ್ದೀವಿ. ಅಕ್ಯುರೇಟಾಗಿ ನೀವು ಒಂದು ವಿಷಯನ ಕಲಿಬೇಕು ಅನ್ನೋದಾದರೆ ನೀವು ಒಮ್ಮೆ ಹೋಗಿ ನೋಡಿ ಅಲ್ಲಿ ಕರೆಂಟ್ ಅಫೇರ್ಸ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ಯಾವ ಥರ ಕ್ವಾಲಿಟಿ ಕರೆಂಟ್ ಅಫೇರ್ಸ್ ಅದರಲ್ಲಿ ಇರುತ್ತೆ ಅಂತ. ಸೊ ನಿಮಗೆ ರಿವಿಷನ್ ಫ್ರೆಂಡ್ಲಿ ಆಗೋ ಥರದಲ್ಲಿ ರಿವಿಷನ್ ಫ್ರೆಂಡ್ಲಿ ಚಾನಲ್ ಇದಾಗಿರುತ್ತೆ. ನಿಮ್ಗೆ ರಿವಿಷನ್ ಮಾಡೋಕ್ಕೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾವು ಕಂಟೆಂಟ್ನ ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಸೊ ನಿಮ್ಗೆ ರಿವಿಷನ್ಗೆ ಭಾಳ ಸಹಾಯ ಆಗೋಂಥ ಕಂಟೆಂಟ್ ಇಲ್ಲಿರುತ್ತೆ. ಇದನ್ನು ಫಾಲೋ ಮಾಡಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.